ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಅಗಸೆ ಬೀಜನ ಉಪಯೋಗಿಸ್ಕೊಂಡು ಸರಳವಾದ ಮನೆಮದ್ದನ್ನು ಹೇಳ್ಕೊಡ್ತೀನಿ ಹೇರ್ ಫಾಲ್ಗೆ. ಸೊ ಹೇರ್ ಫಾಲ್ ಇವಾಗ ಎಲ್ಲ ಕಡೆಯೂ ತುಂಬ ಕಾಮನ್ ಆಗಿದೆ. ಇದರ್ ಇಟ್ ಈಸ್ ಬಿಕಾಸ್ ಆಫ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಇಲ್ಲಾಂದರೆ ಹಾರ್ಡ್ ವಾಟರ್ ಆಗಿರ್ಬೋದು, ಇಲ್ಲ ಸರಿಯಾದ ಶ್ಯಾಂಪು ಎಣ್ಣೆ ನಾವು ಉಪಯೋಗಿಸ್ದಲೇನೋ ಇರ್ಬೋದು. ಸೊ ಹಾಗಿದ್ರೆ ಬನ್ನಿ ಅಗಸೆ ಬೀಜದಿಂದ ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ನೋಡೋಣ. ಸೊ ನಾನಿಲ್ಲಿ ಸಣ್ಣದ ಒಂದು ಬೌಲಿಗೆ ಒಂದು ಚಮಚ ಅಗಸೆ ಬೀಜನ ಮತ್ತು ಒಂದು ಅರ್ಧ ಲೋಟ ನೀರು ಹಾಕಿದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ನಾವು ಕುದಿಸ್ಬೇಕಾಗತ್ತೆ. ಯಾಕೆಂದರೆ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ತುಂಬ ಬಾಯ್ಲ್ ಮಾಡಿದರೆ ಬೇಗ ಆ್ಯಸಿಡ್ ಎಲ್ಲ ಅಂದರೆ ಫ್ಯಾಟಿ ಆ್ಯಸಿಡ್ ರಿಲೀಸ್ ಆದಾಗ ಏನಾಗುತ್ತೆ, ಇನ್ನೂ ಸಿಗೋದಿಲ್ಲ ಸತ್ವ. ಸೊ ಹಾಗಾಗಿ ಸಣ್ಣ ಉರಿಯಲ್ಲಿ ಇದನ್ನು ಸ್ಟಿರ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಒಂದು ಸಲ ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಸೊ ಅದನ್ನು ನಾವು ಫ್ಲೇಮ್ನ ಆಫ್ ಮಾಡಿ ಅದು ಕೂಲ್ ಆಗೋದಕ್ಕೆ ಬಿಡಬೇಕು. ಇಲ್ಲ ಕೂಲ್ ಆದರೂ ಆಗ್ಬೋದು, ಇಲ್ಲ ಉಗುರು ಬೆಚ್ಚಗಾದರೂ ಆಗ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ನಾನೀಗ ಫ್ಲೇಮ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಎಲ್ಲ ಚೆನ್ನಾಗಿ ಬಿಡಬೇಕು. ರಸ ಬಿಟ್ಟಾಗ ನಾವು ಇದನ್ನು ಮಾಡಬೇಕು. ಸೊ ಅಗಸೆ ಬೀಜನ ಯಾಕೆ ಈ ಥರ ಮಾಡ್ತಿದ್ದೀವಿ ಅಂದರೆ, ಅಗಸೆ ಬೀಜದಲ್ಲಿರೋ ನಾನು ಮುಂಚೆ ಹೇಳಿದ ಹಾಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಸಮೃದ್ಧಿ ಆಗಿರುತ್ತೆ. ಸೊ ದಿಸ್ ಈಸ್ ಎ ಗುಡ್ ಫ್ಯಾಟ್ ಕಂಟೆಂಟ್, ಅಥವಾ ಅದು ನಮ್ಮ ದೇಹಕ್ಕೆ ತುಂಬ ಅವಶ್ಯಕವಾಗಿರುತ್ತೆ. ಸೊ ಈ ಆ್ಯಸಿಡು ಅಂದರೆ ಒಮೆಗಾ 3 ಆ್ಯಸಿಡ್ ಅನ್ನೋದು ಕೂದಲು ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಲಿ ಸ್ಪ್ಲಿಟ್ ಎಂಡ್ಸ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ತುರಿಕೆ ಆಗಿರ್ಬೋದು, ನವೆ ಆಗಿರ್ಬೋದು, ಇದೆಲ್ಲ ಕಾರಣದಿಂದನೂ ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ಇದು ಒಂದನ್ನು ನಾವು ಯೂಸ್ ಮಾಡ್ಕೊಂಡು ಇದೆಲ್ಲ ಸಿಮ್ಟಮ್ಸ್ನ ಅವಾಯ್ಡ್ ಮಾಡ್ಬೋದು. ಸೊ ಅದನ್ನು ಉಗುರು ಬೆಚ್ಚಗಾದಮೇಲೆ ಸೊ ನಾನಿಲ್ಲಿ ಎಣ್ಣೆ ಹೇಗೆ ಹಚ್ಕೊಳ್ತೀವಲ್ಲ ಆ ಥರ ಹಚ್ಕೊಂಡಿದ್ದೀನಿ. ಎಣ್ಣೆ ಹೇಗೆ ಹಚ್ಕೊಳ್ತೀರಲ್ಲ ಆ ಥರ ಹಚ್ಕೊಳ್ಳಿ. 10 to 15 ಮಿನಿಟ್ಸ್ ಬಿಫೋರ್ ಬಾತ್. 10 ರಿಂದ 15 ನಿಮಿಷ ತಲೆ ಸ್ನಾನ ಮಾಡೋಕ್ಕೂ ಮುಂಚೆ ಹಚ್ಕೋಬೋದು. ವಾರಕ್ಕೆ ಇದನ್ನು 1 ರಿಂದ 2 ಸಲ ನೀವು ಹಚ್ಕೊಳ್ತಾ ಇದ್ರೂ ಸೊ ಕ್ರಮೇಣವಾಗಿ ನಿಮ್ಮ ಹೇರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಸ್ಪ್ಲಿಟ್ ಎಂಡ್ಸ್ ಆಗಿರ್ಬೋದು ಕಡಿಮೆ